ಎಲ್ಲ ತಗೊಂಡಿದ್ದಾರೆ. ಇಲ್ಲಿ ಎಲ್ಲ ಊಟದ ಈ ತರ ಅರೇಂಜ್ಮೆಂಟ್ ಆಗಿದೆ. ಇಲ್ಲಿ ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಇವರು ನಮ್ಮ ದೊಡ್ಡಕ್ಕ ಅಕ್ಕ, ಇವರು ನಮ್ಮ ಎರಡನೇ ಅಕ್ಕ ತಂಗಿ. ಅವು ಅವರಿಗೆ ಹೆಂಗ ಶೋಭಾ ಮೆಹಂದಿ ಚೆನ್ನಾಗಿದೆ. ಸೊ ನಾವು ನಿನ್ನೆನೆ ನಾನು ಸಿರಿ ಅಮ್ಮ ಎಲ್ಲ ಮೆಹಂದಿ ಹಾಕೊಂಡಿದ್ವಿ. ಶೋಭಾ ಬರೋಕ್ಕೆ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಅದಕ್ಕೆ ಹೆಂಗಿದ್ರು ಬಂದಿದ್ಲಲ್ಲ, ಸೊ ಅವಳಿಗೂ ಅಕ್ಕಗೂ ಹಾಕೋಣ ಅಂತ ಶೋಭಾಗೂ ಹಾಕಿದ್ದು. ಸೊ ತನ್ನುಗೆ ಹಾಕಂಗಿರ್ಲಿಲ್ಲ, ಪಾಪ ಸ್ಕೂಲಲ್ಲಿ ಬಿಡೋದಿಲ್ಲ ಅಂತೆ ಮೆಹಂದಿ ಹಾಕೋದಕ್ಕೆ. ಅವ್ರಿನ್ನೂ ಸ್ಕೂಲ್ಗೆ ಹೋಗಿದ್ರು, ಅವ್ರು ಬರಬೇಕು. ಇನ್ನೇನು ನಾವು ರೆಡಿಯಾಗಿ ಮನೆ ಕಡೆ ಓಡಬೇಕಿನ್ನ. ಅಯ್ಯ ಮಾಡು, ಮತ್ತೆ ಮಾಡು ಮಾಡೇ. ಅಯ್ಯ ಹೋಯ್ತು, ವಯಸ್ಸು ಹೋಯ್ತು ಹೋಯ್ತು. ಎಷ್ಟೊಂದು ಜನ ಬಂದು ರೀಚ್ ಆದ್ವಿ. ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ಕೇಟ್ರಿಂಗ್ ಎಲ್ಲ ಕೊಟ್ಟಿತ್ತಲ್ಲ, ಸೊ ಎಲ್ಲ ಕೆಲಸ ಆಗಿದೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಓಡಾಡಿ ಬಂದು ಅದು ಇದು ಕೆಲಸ. ಇವಾಗ ಏನನ ಅಜ್ಜಿ ತಾತ ಹತ್ರ ನಮ್ಮ ಮನೇಲೇ ಬಿಟ್ಟು ಬಂದಿದ್ದೀವಿ. ಅತ್ತೆ ಮಾವ ಇದ್ರಲ್ಲ, ನಮ್ಮ ಅಜ್ಜಿನೂ ಬಂದಿದ್ರು. ಸೊ ಎಲ್ಲರನ್ನ ಅಲ್ಲಿ ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀವಿ. ಅಮ್ಮ ಅವರು ಕೂಡ ಬರ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಸೊ ಕಿರಣ್ ಹೋಗಿದ್ದಾರೆ ಪಿಕಪ್ ಮಾಡೋದಕ್ಕೆ. ಸೊ ಇಲ್ಲಿ ಊಟದೆಲ್ಲ ಅರೇಂಜ್ಮೆಂಟ್ ಆಗಿದೆ. ಸೊ ಇಲ್ಲಿ ಎಲ್ಲ ಊಟದ ಈ ಥರ ಅರೇಂಜ್ಮೆಂಟ್ ಆಗಿದೆ. ಇಲ್ಲಿ ಚೆನ್ನಾಗಿ ಮಾಡಿದಾರೆಲ್ಲ ಇಲ್ಲಿ. ಸೊ ಹೋಗಿ ನೋಡಿದ್ವಿ. ನೋಡಿದ್ರೆ ಇನ್ನೂ ಕೆಲಸ ಆಗ್ತಾನೆ ಇದೆ. ಇಷ್ಟೊತ್ತಿಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರ್ತೀನಿ ಅಂತ ಹೇಳಿದ್ರು. ಬಟ್ ಡೀಪ್ ಕ್ಲೀನಿಂಗೇ ಮಾಡ್ಸಿರಲಿಲ್ಲ. ನಿಜವಾಗ್ಲೂ ತುಂಬ ಡಿಸಪಾಯಿಂಟ್ ಆಗ್ಬಿಡ್ತು. ನಮ್ಮ ತಮ್ಮಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ನಾವು ಹೋಗಿದ್ದು ಆ್ಯಕ್ಚುಲಿ ಡೆಕೋರೇಟ್ ಎಲ್ಲ ಮಾಡಿಬಿಡೋಣ ಅಂತ ಹೋದ್ವಿ. ಬಟ್ ಇನ್ನೂ ಕೆಲಸ ನಡೀತಾ ಇತ್ತು, ಡೀಪ್ ಕ್ಲೀನಿಂಗ್ ಇತ್ತು, ಅಲ್ಲಲ್ಲೆಲ್ಲ ಕಸ ಹಂಗಂಗೆ ಇತ್ತು. ಸೊ ಇನ್ನೇನು ಬರ್ತಾರೆ ಬೆಳಗ್ಗೆ 3 ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಅದೇ ಹೇಳ್ತಾ ಇದ್ದಿದ್ದು. ಸೊ ಹೆಂಗೆ ಮಾಡ್ತಾರೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಏನೋ ಮಂಜುಗಂತೂ ತುಂಬ ಬೇಜಾರಾಯಿತು. ಹಾಗೆ ನಮ್ಮ ಮನೇಲಿರೋ ಎಲ್ಲ ಐಟಮ್ಸ್ ಏನೇನಿತ್ತು ಎಲ್ಲ ಕಾರಲ್ಲಿ ಇಟ್ಕೊಳ್ತಾ ಇದ್ದಾನೆ ಹೋಗಿ. ಸೊ ಅಲ್ಲಿ ಹೋಗಿ ಮತ್ತೆ ಕೊಡಬೇಕು. ನಾನು ಮತ್ತು ನನ್ನ ತಂಗಿ ಎಲ್ಲ ಹೋಗಿ ಊಟ ಕೂಡ ಪಾರ್ಸಲ್ ತೊಗೊಂಬಂದ್ವಿ. ಚೆನ್ನಾಗಿದೆಯಾ? Turn right onto Maragondanahalli Road. ನೋಡು, ಆಯ್ತು ನಡಿ. ಫೈನಲಿ ಎಲ್ಲ ನಮ್ಮನೇಲೆ ಎಲ್ಲ ಮಲ್ಕೊಂಡ್ರು. ಊಟ ಎಲ್ಲ ಅಲ್ಲೇ ತರಿಸ್ಬಿಟ್ಟಿದ್ವಿ, ಪಾರ್ಸಲ್ ಎಲ್ಲ ಅಲ್ಲೇ ಮಲ್ಕೊಂಡ್ರು. ಯಾಕಂದರೆ ಇಲ್ಲಿ ಇನ್ನೂ ಡೀಪ್ ಕ್ಲೀನಿಂಗ್ ಆಗ್ತಾನೆ ಇದೆ. ಕೆಲಸ ಹಂಗೆ ಆಗ್ತಾಯಿತ್ತು. ನಿಜವಾಗ್ಲೂ ಏನು ಮಾಡೋದಂತಲೇ ಗೊತ್ತಾಗಿಲ್ಲ. ಪೂಜಾರು ಬೇರೆ ಕಾಲ್ ಮಾಡ್ತಾ ಇದ್ದಾರೆ ಬೇಗ ಬರ್ತೀವಿ ಅಂತ. ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದೇ ಆಮೇಲೆ ಸರಿ ಅಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡಿ ಅಂತ ಹೇಳಿದಕ್ಕೆ ಹಂಗಂಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ದೇವ್ರ ಮನೆಯದು ಇನ್ನೂ ಕೆಲಸ ಆಗೇ ಇರಲಿಲ್ಲ. ಇನ್ನು ದೇವ್ರ ಮನೆಯದು ಮಾಡೋದಿತ್ತು. ಮತ್ತು ಕಿಚನ್ದು ಒಂದಷ್ಟು ಐಟಮ್ಸು ಏನೇನೋ ಫಿಕ್ಸ್ ಎಲ್ಲ ಮಾಡೋಕ್ಕಿತ್ತು. ಸೊ ಎಲ್ಲ ಹಂಗಂಗೆ ಇತ್ತು. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಟ್ರಿ. ಯಾಕಂದರೆ ಪೂಜಾರು ಕೂಡ ಬರ್ತಾರೆ, ಟೈಮ್ ಬೇರೆ ಇರುತ್ತಲ್ವ. ಸೊ ಹಾಗಾಗಿ ಮಾಡಿಕೊಟ್ರು. ಬೇಗ ಬೇಗ ಬಂದು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಹಂಗೆ ಧೂಳಿತ್ತು, ಹಂಗೆ ಕ್ಲೀನ್ ಮಾಡ್ಕೊಂಡ್ವಿ. ಡೀಪ್ ಕ್ಲೀನಿಂಗ್ ಏನಿಲ್ಲ ಅಂದರೂ ಒಂದು ಹಾಫ್ ಡೇ ಅಂತೂ ಬೇಕಾಗುತ್ತೆ ಕಂಪ್ಲೀಟ್ ಎಲ್ಲ ಮಾಡಬೇಕು ಅಂದರೆ. ಅವ್ರು ಎಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ. ಬಟ್ ಓಕೆ, ದೇವ್ರ ಮನೆ ಒಂದು ಆಗಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಎಷ್ಟಾಗಿದೆ ಅಷ್ಟರಲ್ಲಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಸೊ ಇನ್ನು ಡೆಕೋರೇಷನ್ ಕೂಡ ಹಂಗೆ ಸ್ಟಾರ್ಟ್ ಮಾಡಬೇಕು. ಅವ್ರ ಪೂಜೆದ್ದೆಲ್ಲ ಅವ್ರು ಮಾಡ್ಕೋತಾ ಇದ್ದಾರೆ. ಈ ಕಡೆ ನಾವು ಕೂಡ ಎಲ್ಲ ಹೂವು ಎಲ್ಲ ತೊಗೊಂಬಂದಿತ್ತಲ್ಲ, ಸೊ ಅದ್ರದ್ದು ಎಲ್ಲ ಡೆಕೋರ್ ಮಾಡೋಣ ಅಂತ ಹಾಗೆ ಇಲ್ಲಿ ಅತ್ತೆ ನಾವು ಎಲ್ಲ ಸೇರಿಕೊಂಡು ಹಾಲು ಉಕ್ಸೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಕಟ್ಟೆ ಮೇಲೆ ರಂಗೋಲಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದು ಕೂಡ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ವಾವ್ ಅಂದ್ರು. ಈಗ ಏನೋ ಹೆಲ್ಪ್ ಮಾಡೋದು ನೋಡ್ರಿ ಒಂದೊಂದೇ. ಇದನ್ನು ಉಲ್ಟ ಹೇಳಿ ಯಾವಾಗ ಬಂದ್ಬಿಡುತ್ತೆ. ಇನ್ನೊಂದು ರೀ ಹಿಂಗೆ ಹಿಂಗೆ ಇವತ್ತು
ಯಾಕೆ ಮಾಡಿದಾರ Turn right, then turn left. ದೇವ್ರದ್ದು ಅದು ಇಲ್ಲ ಇವಾಗ ಇಲ್ಲೇ ಇವಾಗ ಪಾರಾಜಿ ನೀನು ಇಬ್ಬರ ಕುತ್ಕೊಂಡ್ಬಿಡಂತಲ್ಲ ಬಾರ್ಕಲೆ ತೋಟ ಸೊ ರಾತ್ರಿ 1 ಗಂಟೆವರೆಗೂ ಇಲ್ಲೇ ಆಗ್ಬಿಡ್ತು. ಅವರೆಲ್ಲ ಅವ್ರು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಸ್ವಾಮೀಜಿ ಅವರೆಲ್ಲರೂ. ನಮಗೆ ಇದೆಲ್ಲ ಕೆಲಸ ಕೊಟ್ಟಿದ್ರು, ಎಲ್ಲ ಬಿಚ್ಚಿ ಬಿಚ್ಚಿ ಒಂದು ಪ್ಲೇಟಿಗೆ ಹಾಕಿ ಅಂತ. ಎಷ್ಟು ವೆರೈಟೀಸ್ ಇತ್ತಂದರೆ ಅದರಲ್ಲಿ ಒಂದು ಹೆಸರು ಎಲ್ಲ ಹೇಳೋಕ್ಕೇ ಅಷ್ಟೊಂದು ಇರ್ತಾಯಿತ್ತು, ಅಷ್ಟೊಂದು ಇದೆಯಾ ಅಂತಲೇ ಅನಿಸುತ್ತೆ ನೇಮ್ ಹೇಳೋದಕ್ಕೇ. ಸೊ ಅದು ಕೂಡ ಎಲ್ಲ ಆಯಿತು. ಹಾಗೆ ಡೋರ್ಗೂ ಕೂಡ ಹೂವು ಎಲ್ಲ ಡೆಕೋರ್ ಮಾಡಿಬಿಡೋಣ ಅಂತ ಎಲ್ಲ ಮಾಡ್ತಾ ಇರೋದು. ಹೂವಿಂದ ಡೆಕೋರ್ ಮಾಡಿದ್ರೆ ಅದರಲ್ಲಿರೋ ಲುಕ್ಕೇ ಬೇರೆ, ಎಷ್ಟು ಚೆಂದ ಕಾಣುತ್ತೆ ಅಂದರೆ ರಿಯಲ್ ಹೂವಾಗುಂದ ಏನೇ ಡೆಕೋರ್ ಮಾಡಿರಿ ಮಸ್ತಾಗಿರುತ್ತೆ. ಆರ್ಟಿಫಿಷಿಯಲ್ಗಿಂತ ರಿಯಲೇ ಸೂಪರ್. ಸೊ ನಮ್ಮ ತಮ್ಮಗೆ ಅದೇ ಇಷ್ಟ. ಸೊ ಹಾಗಾಗಿ ಜಾಸ್ತಿ ಹೂವು ತೊಗೊಂಬಂದ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು KR ಮಾರ್ಕೆಟ್ಗೆ. ಏನು ಮಾಡ್ತಿದ್ಯಾ? ತುಂಬ ಮಾತಾಡಿಸ್ತಾರೆ ಅವಾಗ ಅಂತಿರು. ಇವಾಗ ಅಪ್ಪ ಮಗಳು ಇಬ್ರು ಸೇರ್ಕೊಂಡ್ಬಿಟ್ರು ರಂಗೋಲಿಗೆ. ಇದು ಕಣ್ಣಿದು ನೀನು ಕೆನ್ನೆಗೆ ಮಸಾಲ ಹಚ್ಚಿ ತಿಂದ್ಬಿಡ್ತೀನಿ. ಸೊ ಅದೆಲ್ಲ ಹೂವು ಡೆಕೋರ್ ಎಲ್ಲ ಮಾಡಿ ಸ್ವಾಮೀಜಿ ಅವ್ರು ಕೂಡ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರು. ನಾವು ಮನೆಗೆ ಹೋಗಿ ಮಲಗೋಷ್ಟಕ್ಕೆ 1:15 ಆಗಿಬಿಟ್ಟಿತ್ತು. ಇನ್ನೆಲ್ಲಿ 3 ಗಂಟೆಗೆ ಇಲ್ಲಿ ಇರಬೇಕಂತ ಹೇಳಿದರು. ನಾವು ಕರೆಕ್ಟ್ ಒಂದು 1 ಅವರ್ ಮಲ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. 1 ಅವರ್ ಮಲ್ಕೊಂಡು ಮತ್ತೆ ಬೇಗ ಬೇಗ ಓಡ್ಕೊಂಬಂದಿದ್ದೀವಿ. ತಲೆಸ್ನಾನ ಎಲ್ಲ ಮಾಡಿಕೊಂಡು ಸೀರೆ ಹಾಕ್ಕೊಂಡು ರೆಡಿಯಾಗಿ ಇಲ್ಲಿ ಬಂದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಮತ್ತೆ ಬಂದಿದ್ದರು. ಸ್ವಾಮೀಜಿ ಎಲ್ಲ ಕರೆಕ್ಟ್ ಇದೇ ಟೈಮ್ಗೆ ಎಲ್ಲ ಗಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ, ಅವ್ರು ಹೇಳಿದ ಟೈಮ್ಗೆ ಸ್ವಲ್ಪ ಮಾಡಬೇಕು ಒಳ್ಳೆ ಮುಹೂರ್ತ ಅಂತ ನೋಡಿ. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಆದ್ವಿ. ನಾನು, ಅಮ್ಮ, ನನ್ನ ತಂಗಿ, ನಮ್ಮ ತಮ್ಮ ಎದ್ದು ಬೇಗ ಬಂದುಬಿಟ್ವಿ. ಏನೋ ಕೂಡ ಮಲ್ಕೊಬಿಟ್ಟಿದ್ಲು. ಸೊ ಇನ್ನು ಅವರು ಎಲ್ಲ ರೆಡಿಯಾಗಿ ಬರ್ತಾ ಇರೋದು. ಯಾಕಂದರೆ ಮನೇಲಿ 2 ಬಾತ್ರೂಮ್ ಇರೋದು, ಎಲ್ಲರೂ ರೆಡಿ ಆಗಬೇಕಲ್ಲ, ಟೈಮ್ ಆಗ್ತಾಯಿತ್ತು. ಸೊ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ನಾವು ಅಷ್ಟು ಜನ ಬಂದಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಕೂಡ ಎಲ್ಲರೂ ಬರ್ತಾರೆ ರೆಡಿಯಾಗಿ. ಸೊ ಏನೋ ಫುಲ್ ನಿದ್ದೆ ಮಾಡ್ಕೊಂಡು ಅಲ್ಲೇ ಇದ್ಲು. ಸೊ ನಾವು ಹಾಗಾಗಿ ಅವಳಿಗೆ ಮತ್ತೆ ಎದ್ದೊಳಿಸ್ರೆ ಹಠ ಮಾಡ್ತಾಳೆ, ನಿದ್ದೆ ಆಗಲ್ಲ ಅಂದ್ಬಿಟ್ಟು ಅವಳ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಸೊ ಇವಾಗ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಳಗಡೆ ಗಂಗೆ ಪೂಜೆ ಮಾಡ್ಸೋಣ ಅಂತ. ಮೂರುವರೆ ಆಗಿತ್ತು ಈ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಷ್ಟಿಗೆ. ರಾತ್ರಿ ನಾವೆಲ್ಲ ಮಾಡಿ ಹೋಗೋಷ್ಟಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಿದ್ದೆನೇ ಇಲ್ಲ. ಆ್ಯಕ್ಚುಲಿ 1 ಅವರ್ ಕೂಡ ನಾನು ಮಲಗಿಲ್ಲ. ನನಗೆ ಮಲಗಿದ್ರೆ ಸಡನ್ನಾಗಿ ನಿದ್ದೆ ಬರೋಲ್ಲ, ಆಡ್ಕೊಂಡು ಹಂಗೆ ಟೈಮ್ ಆಗಿಬಿಡುತ್ತೆ. ಸೊ ಇದು ಬೇರೆ ಎದ್ದೊಳ್ಬೇಕು ಅಂತ ಗೊತ್ತಾದಾಗ ಇನ್ನೂ ನಿದ್ದೆ ಬರೋದಿಲ್ಲ. ಸೊ ಹಂಗೂ ಹಿಂಗೂ ಬಂದಿದ್ದೀವೆಲ್ಲ ರೆಡಿಯಾಗಿ. ಇನ್ನೇನು ಗಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಒಂಥರ ಚೆನ್ನಾಗಿ ಖುಷಿ ಅನಿಸ್ತಾಯಿತ್ತು. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು, ಎಲ್ಲದೂ ತುಂಬ ಚೆನ್ನಾಗಾಗಿದೆ. ಸೊ ನೀವು ಕೂಡ ನೋಡಿ, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಏನು ಅಂತೆಲ್ಲ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀರಾ, ಲೈಕ್ ಮಾಡ್ತೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟ್ ಥಿಂಗ್ ನಾವು ಲೈಕ್ ಮಾಡೋದು, ಲೈಕ್ ಮಾಡಿ ಆದಮೇಲೆ ನಾನು ವೀಡಿಯೋಸ್ ನೋಡೋದು ಅಂತ ಎಲ್ಲ. ನಿಜವಾಗ್ಲೂ ಆ ಥರ ಕಮೆಂಟ್ ಎಲ್ಲ ನೋಡಿದಾಗ ನಿಜ ತುಂಬ ಖುಷಿ
ಆಯಿತು. ಸೊ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲಾದರೂ ಹೋದರೆ ಕೂಡ ರೆಕಗ್ನೈಸ್ ಮಾಡ್ತೀರಾ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಸುಗಂಧಿಂ ಪುಷ್ಟಿವರ್ಧನಂ ಮೂರ್ವಾರುಕವಂದನಾ ಮೃತ್ಯೋರ್ಮುಕ್ಷೀಯಮಾಮೃತಾತಂ ಯತಿ ಕಂಕಣಂ ಬದ್ಧ್ವಾ ದೀರ್ಘಮಾಯುಃ. ಸೊ ಗಂಗೆ ಪೂಜೆ ಎಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ನಾವು ವೆಯ್ಟ್ ಮಾಡ್ತಿದ್ವಿ, ಇನ್ನೂ ಯಾರೂ ಬರ್ತಾ ಇಲ್ಲಲ್ಲ, ಎಲ್ಲ ರೆಡಿಯಾಗಿ ಬರೋಕ್ಕೆ ಕಷ್ಟ ಆಗಿರುತ್ತೆ ಎಲ್ಲರಿಗೂ ಅಂತ. ಬಟ್ ಇನ್ನೇನು 5 ಗಂಟೆಗೆ ಒಂದು 10 ನಿಮಿಷ ಇತ್ತು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಎಲ್ಲರೂ ಬಂದರು. ಅದೇ ಟೈಮ್ಗೆ ಕರೆಕ್ಟಾಗಿ ವೀಡಿಯೋಗ್ರಾಫರ್ ಕೂಡ ಬಂದರು. ಸೊ ವೀಡಿಯೋಗ್ರಾಫರ್ ನಮ್ಮದು ಅದು ನಾಮಕರಣಕ್ಕೆ ನಾವು ಮಾಡಿಸಿದ್ವಲ್ಲ, ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಈ ಸರಿ ನಾವು ಸುಮ್ಮನೆ ರ್ಯಾಂಡಮಾಗಿ 1 hour ಹಂಗೆ ಎಲ್ಲ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿದ್ವಿ. ನಂದಂದರೆ ಸಿನಿಮ್ಯಾಟಿಕ್ ಮಾಡಿಸಿದ್ದು. ಸೊ ಇವಾಗ ಸಿಂಪಲಾಗಿ ಅವರು ಕರೆಕ್ಟಾಗಿ ಮಾಡ್ಕೊಡು, ಎಲ್ಲ ಕ್ಯಾಪ್ಚರ್ ಇದ್ರೆ ಒಂಥರ ಚಂದ ಅಂದ್ಬಿಟ್ಟು ಅದನ್ನೇ ಹೇಳ್ಬಿಟ್ಟಿದ್ವಿ. ಎಲ್ಲ ಏನೇನಿರುತ್ತೆ ಎಲ್ಲ ಕರೆಕ್ಟಾಗಿ 1 hour ಮೇಲೆ ಹಂಗೆ ಮಾಡಿಕೊಡ್ತಾರೆ. ಸೊ ಕರೆಕ್ಟಾಗಿ ಎಲ್ಲರೂ ಅದೇ ಟೈಮ್ಗೆ ಬಂದರು. ಇನ್ನೇನು ಗಂಗೆ ಪೂಜೆ ಕೂಡ ಆಗ್ತಾಯಿತ್ತು, ಎಲ್ಲರೂ ಬಂದರು. ಕಿರಣ್ ಕೂಡ ರೆಡಿಯಾಗಿ ಬಂದಿದ್ದರು. ಇವ್ರನ್ನೆಲ್ಲ ಯಾರ್ಯಾರು ರೆಡಿಯಾಗಿದ್ರು ಅವ್ರು ರೆಡಿಯಾಗಿದ್ರು. ಬಟ್ ರೆಡಿಯಾಗಿರೋರು ಎಲ್ಲರನ್ನೂ ಕರ್ಕೊಂಬರ್ಬೇಕಲ್ಲ ಅಂತ ಎಲ್ಲರೂ ರೆಡಿಯಾಗೋರ್ಗು ವೆಯ್ಟ್ ಮಾಡಿ, ಸೊ ಎಲ್ಲರನ್ನೂ ಕರ್ಕೊಂಡು ಕರೆಕ್ಟ್ ಟೈಮ್ಗೆ ಎಲ್ಲರೂ ಬಂದರು. ನನಗಂತೂ ನಮ್ಮ ತಮ್ಮ ಮೇಲೆ ತುಂಬ ಅಂದರೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಈ ವಯಸ್ಸಲ್ಲೇ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ತೊಗೊತಾನೆ. ಆ ಥರ ಮಾಡಬೇಕು, ಈ ಥರ ಮಾಡಬೇಕಂತ ಒಂದು ಮೆಚೂರ್ಡಾಗಿ ಥಿಂಕ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅಪ್ಪಂದು ಜವಾಬ್ದಾರಿ ಎಲ್ಲ ತೊಗೊಂಡಿರೋದು. ಮಂಜು ಇವಾಗೆಲ್ಲ ನೋಡ್ಕೊತಿರೋದು ಏನೋ ಒಂಥರ ಒಂದೊಂದು ಸರಿ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನೋಡಿ. ಈ ಥರ ಟೈಮಲ್ಲಿ ತುಂಬ ನೆನಪಾಗೋದು. ಸೊ ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ, ಯಾವಾಗಲೂ ನಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರ ಆಶೀರ್ವಾದದಿಂದನೇ ನಾವೆಲ್ಲ ಇಷ್ಟು ಒಳ್ಳೆ ಪೊಸಿಷನಲ್ಲಿರೋದು, ಎಲ್ಲ ಚೆನ್ನಾಗಿರೋದು ಅಷ್ಟೇ. ಸೊ ಅದೆಲ್ಲ ಗಂಗೆ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾವು ಇವಾಗ ನೆಕ್ಸ್ಟ್ ಬಂದಿರೋದು ಆಲುಕ್ಸೋದಕ್ಕೆ. ಕರೆಕ್ಟು ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ರಾತ್ರಿನೇ ಹೋಗೋಕ್ಕೆ ಮುಂಚೆನೇ. ಅದೊಂದು ಈಸಿ ಆಯಿತು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ. ಒಂಥರ ಇದರ ರಂಗೋಲಿ ಎಲ್ಲ ಹಾಕಿದ್ದು ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಅಮ್ಮ ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆಲುಕ್ಸೋದಕ್ಕೆ ಮುಂಚೆನೇ. ಈ ಥರ ಏನು ಕಾಯಿ ಇದೇನಂತಾರೆ ಬ್ರಿಕ್ಸ್ ಈ ಥರ ಎಲ್ಲ ಇಟ್ಟು ಮಾಡಿದ್ರೆ ಒಂಥರ ಲುಕ್ ಚಂದ. ಸೊ ನಾನು ಅಮ್ಮಗೆ ಹೇಳಿದೆ ಮಡಿಕೆ ತೊಗೊಂಬ, ಮಡಿಕೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಏನು ಗೊತ್ತಿಲ್ಲ, ಈ ಥರ ತೊಗೊಂಬಂದ್ವಿ. ಮಡಿಕೆನೂ ಮಾಡಿದ್ರು ಚೆನ್ನಾಗಿರ್ತಾ ಇತ್ತು, ಉಗ್ಸೋಕ್ಕೆ ಹಾಲು ಉಗ್ಸೋಕ್ಕೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಫೈನಲಿ ಅಂದ್ಕೊಂಡಿದ್ದು ಕನಸು ಈ ದಿನ ಎಲ್ಲ ಬಂದೇ ಬಿಟ್ಟಿದೆ. ಸೊ ಆ ಲುಕ್ಸೋ ಟೈಮಲ್ಲಾದರೂ ಏನೋ ಇರ್ತಾಳೆ ಅಂತ ಅಂದ್ಕೊಂಡಿದ್ವಿ. ಅವಳು ಇನ್ನೂ ಮಲ್ಕೊಂಡಿದ್ಲು. ನಾನಂತರೂ ಅವಳ ಪ್ರೆಸೆನ್ಸ್ನ ತುಂಬ ಮಿಸ್ ಮಾಡ್ತಾ ಇದ್ದೆ. ಅಯ್ಯೋ ಅವಳಿದ್ದಿದ್ರೆ ಇವಾಗ ಕ್ಲಾಪ್ ತರ್ತಾ ಇದ್ಲು, ಸಕ್ಕರೆ ಆಗ್ತಾಯಿದ್ಲು, ಏನೆಲ್ಲ ಮಾಡ್ತಾಯಿದ್ಲು ಅಂತೆಲ್ಲ ಅದೇ ಅವಳದೇ ಕಡೆ ಗಮನ ಜಾಸ್ತಿ ಆಗ್ತಾಯಿತ್ತು. ನನಗೆ ಆವಾಗಲೇ ಗೊತ್ತಾಗಿದ್ದು ಅವಳ ಎಷ್ಟು ಮಿಸ್ ಮಾಡ್ಕೊತೀನಿ ನಾನು. ಅವಳ ಪ್ರೆಸೆನ್ಸ್ ಒಂದು ಸ್ವಲ್ಪ ಹೊತ್ತಿಲ್ಲ ಅಂದರೆ ಭಾಳನೇ ನೆನಪಾಗ್ತಾಳೆ ಅಂತ. ಅವಾಗೇ ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಂಡೆ ಅವಳನ್ನ. ಸೊ ಫೈನಲಿ ಹಾಲು ಉಗ್ಸಿದ್ದಾಯಿತು ಮನೆಗೆ. ಈ ಮನೆಗೆ ಎಲ್ಲ ಒಳ್ಳೆಯದಾಗಲಿ. ನಮ್ಮಪ್ಪ ಯಾವಾಗಲೂ ನಮ್ಮ ಜೊತೆನೇ ಇದ್ದಾರೆ. ನಮ್ಮ ತಮ್ಮ ಏನು ಅಂದ್ಕೊಂಡಿದ್ದಾನೆ ಎಲ್ಲದೂ ಸಕ್ಸಸ್ ಆಗಲಿ. ಸೊ ಅಷ್ಟೇ, ಎಲ್ಲ ಒಳ್ಳೆ ಆರೋಗ್ಯ ಕೊಟ್ಟರೆ ಅಷ್ಟೇ ಸಾಕು. ಇನ್ನು ಏನೂ ಇಲ್ಲ, ಒಳ್ಳೆ ಆರೋಗ್ಯ ಇದ್ರೇ ಆರಾಮಾಗಿ ಜೀವನ ಮಾಡ್ಬೋದು. ಸೊ ಫೈನಲಿ ಹಾಲು ಉಗ್ಸಿದ್ದಾಯಿತು. ಮೆಲ್ಲಕ ಹುಷಾರು ಗಟ್ಟಿ ಹಿಡ್ಕ. ಏನ್ ಬರ್ತಿದ್ದಾಳ? ಮಲಗಿದಾಳ? ಬಗ್ಲಾಗ
ಕಂಗ್ರ್ಯಾಚುಲೇಷನ್ಸ್ ಕರೆಕ್ಟ್ ಮಂಜುಗ. ಸಣ್ಣ ವಯಸ್ಸೊಳಗೆ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸೂಪರ್ ಅಲ್ಲ? ಚೆನ್ನಾಗೈತಲ್ಲ ಮನೆ ಸಖತ್ ಮಾಡಿದಾರ. ಚೆನ್ನಾಗಿ ದೀಪಾವಳಿ ಒಳಗೆ ಬರಾಕತ್ತಿಲ್ಲ ಹುಬ್ಳಿ ಫೇಮಸ್. ಸೊ ಹಾಲು ಉಗ್ಸಿದ ತಕ್ಷಣ ಹಾಲಿಗೆ ಎಲ್ಲರೂ ಸೇರಿ ಸಕ್ಕರೆ ಎಲ್ಲ ಹಾಕಿದ್ದೀವಿ. ಸ್ವೀಟಾಗಿ ಅದನ್ನು ಎಲ್ಲರೂ ಬಾಯಿ ಸಿಹಿ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ, ಎಷ್ಟು ಬೇಗ ಆಗೋಗ್ಬಿಡ್ತು ಎಲ್ಲ. ಹಂಗೆ ಅನ್ಕೊತಾ ಇದ್ವಿ. ಇನ್ನು ಮನೆ ನೋಡೋಕೆ ಹೋಗಿದ್ದಿನ ನೆನಪಿದೆ ನನಗೆ. ಹೋಗಿ ಸುಮ್ಮನೆ ನೋಡೋಕೆ ಹೋಗಿದ್ದಷ್ಟೇ. ಹಣೆ ಬರ ನೋಡಿ ಹೆಂಗಿದೆ, ಯಾವಾಗ ಎಲ್ಲಿ ಏನಾಗಬೇಕಂತ ಇರುತ್ತೆ, ಹಂಗೆ ಆಗೋದು. ಸೊ ನಮ್ಮ ಅಮ್ಮಗೆ ಫ್ಲ್ಯಾಟ್ ಅಂದ್ರೇ ಇಷ್ಟ ಇರಲಿಲ್ಲ, ಅಪಾರ್ಟ್ಮೆಂಟ್ ಅಂದ್ರೇ ಇಷ್ಟ ಇರಲಿಲ್ಲ. ಸೊ ಫೈನಲಿ ಅವ್ರ ಅಪಾರ್ಟ್ಮೆಂಟೇ ತೊಗೊಳ್ಳೋ ಥರನೇ ಆಗಿದ್ದೆ. ಸೊ ಹಂಗೆ ಬರೋದು ಲೈಫು, ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಯಾವಾಗ ಹೆಂಗಿರುತ್ತೆ ಹೇಳೋಕ್ಕೆ ಆಗೋದಿಲ್ಲ. ಸೊ ಏನೋ ಒಂಥರ ತುಂಬ ಖುಷಿ ಆಗ್ತಿದೆ. ಎಷ್ಟು ಬೇಗನೆ ಆಗೇ ಹೋಗ್ಬಿಡ್ತು. ಫೈನಲಿ ಇವಾಗ ಸ್ವಂತ ಮನೇಲಿ ಇರೋದು ಅನ್ನೋದೊಂದು ತುಂಬ ಖುಷಿ ಇದೆ. ಅಮ್ಮ ಕೂಡ ತುಂಬ ಖುಷಿಯಾಗಿದ್ದಾರೆ. ಸೊ ಫಸ್ಟ್ ಗಂಗೆ ಪೂಜೆ ಎಲ್ಲ ಮಾಡಿದ್ರು. ಗಂಗೆ ಪೂಜೆ ಎಲ್ಲ ಮುಗಿಯೋಷ್ಟಕ್ಕೆ ಬೆಳಗ್ಗೆ 5:15 ಎಲ್ಲ ಆಗಿತ್ತು. ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದು ಹಾಲೆಲ್ಲ ಉಗ್ಸಿದ್ವಿ. ಹಾಲೆಲ್ಲ ಉಗ್ಸಿ ಆದಮೇಲೆ ಮತ್ತೆ ನವಗ್ರಹದ್ದು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನವಗ್ರಹ ಪೂಜೆ ಎಲ್ಲ ಆಗೋಷ್ಟಕ್ಕೆ ಬೆಳಗ್ಗೆ 7 ಗಂಟೆ ಎಲ್ಲ ಆಗ್ಬಿಟ್ಟಿತ್ತು. ಸೊ ಇಯಾನ ಕೂಡ ಇನ್ನೂ ಆರಾಮ್ ಮಲಗಿದ್ಲು. ನನಗೆ ಅದೇ ಆ ಕಡೆನೇ ಒಂದೊಂದ್ಸರಿ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ಪಕ್ಕದಲ್ಲಿ ಅವಳು ಅವಾಗವಾಗ ನೋಡ್ತಾಳೆ, ಎದ್ದು ಮುಟ್ಟಿ ನೋಡ್ತಾ ಇರ್ತಾಳೆ. ನಾನು ಏನಾದರೂ ಸ್ವಲ್ಪ ವಾಶ್ರೂಮ್ಗೆ ಹೋಗಿದ್ದೀನಿ ಅಂದರೂ ಎದ್ಬಿಟ್ಟು ಅಳೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಳೆ. ಸೊ ಮನೇಲಿ ಇವಾಗ ಸದ್ಯಕ್ಕಿರೋದು ನಮ್ಮ ಮಾವ ಮತ್ತು ಇಯಾನ ಅಷ್ಟೇ. ಸೊ ಮಾವ ಅವಳು ಮಲಗಿದಾಳಂತ ಅವರು ಅಲ್ಲೇ ಇದ್ದಾರೆ. ಅದೇ ನಂಗೆ ಆ ಕಡೆ ಎದ್ಬಿಟ್ಟು ಏನಾದರೂ ಅಳ್ತಾ ಇದ್ದಾಳೋ ಏನು ಅಂತ ಆ ಕಡೆ ಸ್ವಲ್ಪ ಜ್ಞಾನ ಹೋಗ್ತಾ ಇತ್ತು. ಸೊ ಫೈನಲಿ ಏನೂ ತೊಂದರೆ ಆಗಿಲ್ಲ. ಅವಳು ಆರಾಮಾಗಿ ಮಲ್ಕೊಂಡಿದ್ಲು, ಆರಾಮಾಗಿ ಎದ್ದು ಕೂಡ ಬಂದು ರೆಡಿಯಾಗಿ. ಅಂದರೆ ನಾನು ಮತ್ತು ಕಿರಣೆ ಹೋಗಿದ್ದೆ ಆ್ಯಕ್ಚುಲಿ. ಸೊ ಏನಿದು 8:15 ಆಗಿತ್ತು. ಇಷ್ಟೊತ್ತಾದರೂ ಏನು ಎದ್ದಿದ್ದಾಳೋ ಏನು ನೋಡ್ಕೊಂಬರೋಣ, ಮಾವ ಒಬ್ಬರೇ ಇರ್ತಾರೆ ಮತ್ತು ಅಳ್ತಾ ಇರ್ತಾಳೆ ಏನೋ ಅಂತ. ಮತ್ತು ಸ್ನಾನ ಕೂಡ ಮಾಡ್ಸೋದು ಬೇರೆ ಇತ್ತಲ್ವ. ಸೊ ನಾನು ಬೇರೆ ಹಂಗೆ ಸೀರೆ ಹಾಕೊಂಡು ಹಂಗೆ ಓಡ್ಕೊಂಡು ಹೋಗಿದ್ದೆ ಅವಳಿಗೆ ರೆಡಿ ಮಾಡ್ಸ್ಕೊಂಡು ಕರ್ಕೊಂಬಂದ್ಬಿಡೋಣ ಅಂತ. ಸೊ ಹಂಗೆ ಯಾವುದೋ ಡ್ರೆಸ್ ಸಿಕ್ತು ಅಂತ ಹಾಕೊಂಡು ಸ್ನಾನ ಮಾಡಿಸಿ ಕರ್ಕೊಂಬಂದ್ವಿ. ಆಮೇಲೆ ಅವಳಿಗೆ ರೆಡಿ ಕೂಡ ಮಾಡಬೇಕು. ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೆ. ಸೊ ಮೇಕಪ್ ಮಾಡ್ಸೋಕ್ಕೆ ಕರೆಸಿದ್ದೆ. ಆ್ಯಕ್ಚುಲಿ ಮೇಕಪ್ ಕರ್ಸಿದ್ಮೇಲೆ ಅನಿಸ್ತು ಶೇನಮ್ ಹೇಳ್ಬಾರ್ದಿತ್ತು ಅಂತ. ಯಾಕಂದರೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ಎನರ್ಜಿನೇ ಇರಲಿಲ್ಲ. ಮೇಕಪ್ ಮಾಡಿಸ್ಕೊಳ್ಳೋಷ್ಟು ನನಗೆ ಎನರ್ಜಿನೇ ಇರಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಆ ಥರ ಆಗಿತ್ತು. ಸೊ ಯಾಕೆ ಬೇಡಪ್ಪ ಅನ್ಸ್ಬಿಟ್ಟಿತ್ತು. ಬಟ್ ಆಲ್ರೆಡಿ ಅವರು ಲೊಕೇಶನ್ಗೆ ಬಂದುಬಿಟ್ಟಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಆ್ಯಕ್ಚುಲಿ ಬೇಡ ಅಂದ್ಕೊಂಡೆ. ಬರೀ ಸ್ಯಾರಿ ಡ್ರೇಪಿಂಗ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಬಿಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಏನು ಹೇಳ್ಬಿಟ್ಟಿದ್ದೀನಿ ಸರಿ ಅಂದ್ಬಿಟ್ಟು ನನ್ನ ತಂಗಿನೂ ಮಾಡಿಸೋದಿತ್ತು. ಬಟ್ ಅವಳು ಮಾಡಿಸ್ಕೊಳ್ಳಿಲ್ಲ. ನನಗಂತೂ ನಿಜವಾಗ್ಲೂ ಫುಲ್ ಕಣ್ಣೆಲ್ಲ ನೋವ್ತಾ ಇತ್ತು. ಐಲ್ಯಾಶಸ್ಸು ಬೇಡ, ಲೆನ್ಸು ಬೇಡ, ಏನೂ ಬೇಡ, ಸುಮ್ಮನೆ ಏನೋ ಒಂದು ಮಾಡಿಸಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಆಗಿಬಿಟ್ಟಿತ್ತು. ಸೊ ಹಂಗೂ ಸಿಂಪಲಾಗಿ ಹಂಗೆ ಮಾಡಿಸ್ಕೊಂಡಾಯಿತು. ನನ್ನ ತಂಗಿ ಮಾಡಿಸ್ಕೊಂಡಿಲ್ಲ, ಕೈ ಎತ್ಬಿಟ್ಲು. ಅವಳೇ ಹೇಳಿದ್ದು ಇಬ್ಬರು ಮೇಕಪ್ ಮಾಡಿಸ್ಕೊಳ್ಳೋಣ, ಚೆನ್ನಾಗಿ ರೆಡಿ ಆಗೋಣ ಅಂತ. ಬಟ್ ಅವಳಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅವಳು ಬೇಡ ಅಂದ್ಬಿಟ್ಲು. ಬಟ್ ಸರಿ ಈಗ ಹೇಳಿದ್ದೀವಿ ಇನ್ನೇನಕ್ಕೆ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ. ಸೊ ಇನ್ನು ಇಯಾನ ಕೂಡ ರೆಡಿ ಮಾಡಬೇಕಿನ್ನು ಅವಳು ಕೂಡ ರೆಡಿ ಮಾಡಿರಲಿಲ್ಲ. ಸೊ ಇಯಾನಾಗೂ ಅವಳಿಗೆ ರೆಡಿ ಮಾಡಬೇಕಂದ್ರೆ ಅವಳು ಬೇಡ ಅಂತಲೇ ಓಡ್ತಾ ಇದ್ಲು. ನನಗೂ ಅಷ್ಟು ಪೇಷನ್ಸ್ ಇಲ್ಲ. ಅವಳು ಹಿಡ್ಕೊಂಡು ರೆಡಿ ಮಾಡೋಷ್ಟು ಎನರ್ಜಿನ ಇರಲಿಲ್ಲ ನಂಗೆ. ಆ ಮೇಕಪ್ ಯಾವಾಗ ರಿಮೂವ್ ಮಾಡಿ ಸೀರೆ ಯಾವಾಗ ಬಿಚ್ಚಿ ಆರಾಮಾಗಿ ನೈಟ್ ಡ್ರೆಸ್ ಹಾಕೊಂಡು ಮಲ್ಕೊಂಡಿದ್ದೀನಿ ಅನ್ನೋ ಥರ ಆಗಿತ್ತು. ಇನ್ನೊಂದು ಹೆಂಗೋ 2-3 hours ಕಳಿಬೇಕಾಗಿತ್ತು. ಯಾಕಂದರೆ 12 ಗಂಟೆಗೆ ಇನ್ನೂ ಫಂಕ್ಷನ್ ಅಂತ ಎಲ್ಲ ಹೇಳಿದ್ದು. ಸೊ ಇನ್ನು ಮುಗಿದ್ರೆ ಆಯ್ತು ಅಂದ್ಕೊಂಡು ಹೆಂಗೂ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದರೂ ಅವಳಿಗೆ ರೆಡಿ ಮಾಡೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನಮಗೆಲ್ಲ. ಮುಂದೆ ನೋಡಿ, ಕೆಳಗೆ ನೋಡು ಬಬ್ಲಿ, ಕೆಳಗೆ ನೋಡು. ಆಕ್ಷನ್
ಹಿಂಗೆ ಹಿಡ್ಕೊ ಫೋನ್ ಬಳಿಯಲ್ಲಿರ್ತೀಯಾ ಇಲ್ಲ ಅಕ್ಕಿ ಮನೆಗೆ ಬಿಟ್ಟು ಬಂದಳ ಇಲ್ಲ ಹಾಕಿದ್ದೆ ತೆಗಿಬೋದಾ ಏನ್ ಮೇಕಪ್ 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 ಲಿಪ್ಸ್ಟಿಕ್ ಸರ ಮಾಡ್ಕೊಳ್ಳೋಣ ಮಾಡೋಣ ಅಲ್ಲಿದೆ ಬಾ ಎದ್ದೋಳು ಇಲ್ಲೇ ಇಲ್ಲೇ ತರೋಣ ಏ ಈಗಿಲ್ಲ ಇದನ್ನ ಇನ್ನೊಂದ್ಸರಿ ಹೋಗು ನಾನು ವಿಡಿಯೋ ಮಾಡಿ All the pretty girls walk like this, 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 this. ಸೊ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂದ್ಕೊಂಡಂಗೆ ಆಯಿತು. ಸೊ ಹರಿಬರಿಗೆ ಟೆನ್ಷನ್ ಆಗಿಬಿಟ್ಟಿತ್ತು. ನಾನು ಅಮ್ಮ ಸೇರಿ ಬೆಳಗ್ಗೆ ಬೇಗ ಬಂದಿದ್ದೀವಿ. ಅವ್ರು ಅದು ಇದು ಎಲ್ಲ ಕೇಳ್ತಿದ್ದಾರೆ, ಓಡಾಡ್ಕೊಂಡು ಹಂಗೆ ಹಿಂಗೂ ಮಾಡಿ ತುಂಬ ಎಲ್ಲ ಚೆನ್ನಾಗೇ ಆಗಿದೆ ಪೂಜೆ ಎಲ್ಲ. ಸೊ ಏನಾದರೂ ಫುಲ್ ಮೊದಲು ಜಡೆ ಬಿಚ್ಚರಿ ನಂದು ಅಂತ ಕುತ್ಕೊಬಿಟ್ಟಿದ್ದಾಳೆ. ಅವಳಿಗೆ ಅಷ್ಟು ರೆಡಿ ಮಾಡಿದ್ದೇ ಹೆಚ್ಚು, ಅವಳಿಗೆ ಇರಿಟೇಟ್ ಆಗಿಬಿಟ್ಟಿದ್ಲು ಪಾಪ ಫುಲ್. ಸೊ ಹಂಗೆ ಬಿಚ್ಚು ಬಿಚ್ಚು ಅಂತೆಲ್ಲ ಅಳ್ತಾ ಇದ್ಲು. ಸೊ ಹಾಗೆ ಎಲ್ಲರಿಗೂ ನಿಂತ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ವಿ. ಏನ ಸೊ ಅದೆಲ್ಲ ಆದಮೇಲೆ ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟಿದ್ರು. ನಾನು ಏನಾಗ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಬರೋಷ್ಟಿಗೆ ಅಭಿಷೇಕ ಎಲ್ಲ ಆಗಿಬಿಟ್ಟಿತ್ತು. ಅದೆಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ನಾನು ಮತ್ತು ನನ್ನ ತಂಗಿದು ಜಾಸ್ತಿ ಫೋಟೋಸೇ ಸಿಕ್ಕಲ್ಲ, ನೋಡಿದ್ರೆ ಫೋಟೋಸ್ ವೀಡಿಯೋಸ್ ಇರೋದೇ ಇಲ್ಲ. ಸೊ ಅದಕ್ಕೆ ಸರಿ ಹೆಂಗೂ ರೆಡಿಯಾಗಿದ್ದೀವಿ. ಫುಲ್ ಟಯರ್ಡ್ ಆಗಿತ್ತು, ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ತಂಗಿನ ಎಳ್ಕೊಂಬಂದು ಆಗಿ ಸ್ವಲ್ಪ ಹಂಗೆ ತೆಗೆಸ್ಕೊಳ್ಳೋಣ ಅಂತ ಹಂಗೆ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಹಾಗೆ ನಂದು ಕಿರಣ್ದು ಇಲ್ಲವೇ ಇಲ್ಲ. ನಾನು ಅದು ಕೂಡ ನೋಡ್ತಾ ಇದ್ದೆ. ನನ್ನ ಕ್ಯಾಮ್ರಲ್ಲಿ ಎಲ್ಲಿ ಇದು ಮಾಡಿದ್ರು ನಂದು ಕಿರಣ್ದು ಇಬ್ಬರು ಸಪ್ರೇಟ್ ಬಂದು ಫೋಟೋ ವೀಡಿಯೋ ಏನು ಸಿಕ್ಕದೆ ರೇರ್ ಹಂಗಾಗ್ಬಿಟ್ಟಿದೆ. ಏನೋ ಊಟಕ್ಕೆ ಮುಂಚೆ ಬೇಕಿದ್ರೆ ಅದು ತುಂಬ ಇದೆ, ಬಟ್ ಏನೋ ಊಟದ ಮೇಲೆ ನಮ್ಮಿಬ್ಬರದ್ದು ಒಂದು ಫೋಟೋನೂ ಸಿಕ್ಕಿರಲಿಲ್ಲ. ಸರಿ ಒಂದು ಫೋಟೋ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಯಾರು ಮಾಡಿದಂತೆ? ಜಡ ಹಾಕೊಂಡಿದ್ದೆ ತೋರ್ಸ್ರಿ ಹೆಂಗೈತೆ. ನಮ್ಮಮ್ಮ ಹಾಕಿದ್ದ ಚೆನ್ನಾಗೈತೆ. ಹಾಯ್ ಅತ್ತಿ. ಹಾಯ್ ಆಂಟಿ. ಹೆಂಗನ್ಸ್ತು ಮನೆಯೆಲ್ಲ? ಚೆನ್ನಾಗೈತಾ? ಇದೇ ಫಸ್ಟ್ ಟೈಮ್ ತುರುಕಡಿ ಇದೇ ಫಸ್ಟ್ ಟೈಮ್ ತುರುಕಡಿ ಚೆನ್ನಾಗೈತಾ? ಅದ್ರ ಇಲ್ಲ ಗೊತ್ತಿಲ್ಲ, ಮೊದ್ಲು ಹೆಂಗಿತ್ತು ನೋಡಿಲ್ಲ, ಇವಾಗಂತೂ ಹಿಂಗೆ ಇರೋದು. ಸೊ ನಮ್ಮ ಆಂಟಿ ಹೇಳ್ತಿದ್ರು ಫಸ್ಟ್ ಟೈಮ್ ಆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಂತ ಎಲ್ಲ. ಸೊ ಹಾಗೆ ಒಂದು ಫನ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಆಯಿತು. ಹಾಗೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ಇಡೋಣ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ವಿ. ಸೊ ಅಷ್ಟೊತ್ತಿಗೆ ಊಟ ಕೂಡ ರೆಡಿ. ಇನ್ನೇನು ಟೈಮ್ ಆಗ್ಬಿಟ್ಟಿತ್ತು. ನನಗಂತೂ ಫುಲ್ ಹಸುವಾಗಿತ್ತು. ಈ ಥರ ನಿದ್ದೆ ಇಲ್ಲದೆ ಇರೋ ಆ ಟೈಮಲ್ಲಿ ಎಷ್ಟೇ ಹಸುವಾಗಿದ್ರು ಅದು ಊಟನೇ ಸೇರೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಂಗೂ ಹಿಂಗೂ ಹೋಗಿ ಊಟ ಎಷ್ಟಾಗುತ್ತೋ ಅದು ಸೇರೋಣ. ಬೆಳಿಗ್ಗೆಯಿಂದ ನಂಗೆ ನಿನ್ನೆ ನೈಟಿಂದನೂ ಊಟ ಸೇರ್ತಾನೆ ಇರಲಿಲ್ಲ. ಇಷ್ಟಿಷ್ಟೇ ತಿಂದರೆ ಹೊಟ್ಟೆ ಫುಲ್ ಆಗೋ ಥರ ಆ ಥರ ಆಗ್ತಾಯಿತ್ತು. ಸೊ ನಾನು ಯಾವಾಗ ಹೋಗಿ ಮಲ್ಕೊಂಡಿದ್ದೀನಿ ಪ್ರಾಪರಾಗಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಅದು ಬೇರೆ ಇದು ಊಟ ಆಗಿ ಎಲ್ಲ ಆಯಿತು. ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಇತ್ತು, ತಿನ್ಕೊಂಡೆ. ಅದು ತಿಂದಮೇಲೆ ಏನಾಯಿತೋ ಗೊತ್ತಿಲ್ಲ, ನನಗೆ ಫುಲ್ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡ್ತು. ರಾತ್ರಿ ಸಾಯಂಕಾಲನೇ ಸ್ಟಾರ್ಟ್ ಆಗಿಬಿಡ್ತು ಊಟ ಆಗಿದ ತಕ್ಷಣವೇ. ಫುಲ್ ಸಫರ್ ಮಾಡಿಬಿಟ್ಟೆ ನಾನಂತರೂ. ಎಂಜಿಲುಂಗಕ್ಕೆ ಆಗ್ತಿಲ್ಲ, ಅಷ್ಟು ನೋವು ಆಗ್ಬಿಟ್ಟಿತ್ತು. ಸೊ ಹಂಗೂ ಹಿಂಗೂ ಆಯಿತು. ನೋವು ಅಂತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಆ ಥರ. ನೀನು ಅಷ್ಟೇ. ಹಾಯ್ ಮಾಡ್ರಿ. ನಾಚ್ಕೋಬೇಡಿ, ಚೆನ್ನಾಗಿ ತಿನ್ನಿ. ಫೇವ್ರೇಟ್ ಇದು ರಸಗುಲ್ಲ, ಗೋಲ್ಡ್ ಬಾಸುಂದಿ, ರಸಮಲೈ. ಅಮ್ಮ ಆಂಟಿ ನಾ ತಿಂದೆ ಮಾಡ್ತೀವಿ ರಾಕೇಶ್ ಅವ್ರನ್ನ. ನಾಚ್ಕೋಬೇಡಿ, ಚೆನ್ನಾಗಿ ಊಟ ಮಾಡಿ. ಶೀತಿ ಐಸ್ ಕ್ರೀಮ್ ಬೇಕಂತ ಇವಾಗ. ಅಯ್ಯೋ
ಓಯ್ ಬಾಯಿಲೆ ಮುದುಕಿ ಬಾಯಿಲೆ ಲಂಗ ಎತ್ಕೊಂಡು ಹೊಂಟ ಅಯ್ಯೋ ಇಲ್ಲ ಅಯ್ಯೋ ಎಲ್ಲಿ ಮನೆಗೆ ಹೋಗಿದ್ದಾಳಲ್ಲ ಇವನ್ ಜಿಟ್ಟು ಎಲ್ಲಿ ನೀ ತಿನ್ಸಂದೆ ಚಪಾತಿ ಸೊ ಊಟ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಚಪಾತಿ ಒಂದು ಸ್ವಲ್ಪ ಹಾರ್ಡಾಗಿತ್ತು ಅಷ್ಟೇ. ಅದೊಂದು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಹಂಗೆ ಇಟ್ಟು ಅದು ಊಟನೇ ಸೇರ್ತಾ ಇರಲಿಲ್ಲ. ಬಟ್ ಊಟ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನಗೆ ಏನೋ ಗೊತ್ತಿಲ್ಲ, ಸೇರ್ತಾನೆ ಇರಲಿಲ್ಲ. ನಿದ್ದೆ ಕರೆಕ್ಟ್ ಆಗಿದ್ರೆ ಮನುಷ್ಯರು ಅಂತಾರಲ್ಲ ಹಂಗೆ ನನಗೆ ನಿದ್ದೆ ಇಲ್ಲ ಅಂದರೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಹಂಗೆ ಆಗ್ಬಿಟ್ಟಿರುತ್ತೆ. ಸೊ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಉಡಕ್ಕೆ ಆಗ್ತಾ ಇದ್ದಾರೆ ಅಮ್ಮ. ಸೊ ನಮ್ಮ ತಂಗಿ ಇನ್ನೊಬ್ಳು ಪ್ರತಿಭಾ, ಅವಳು ಬರೋದಿತ್ತು, ಅವಳು ಮಿಸ್ ಆಗ್ಬಿಟ್ಟು ಬರಲೇ ಇಲ್ಲ. ಬೇರೆ ಕಡೆ ಫಂಕ್ಷನ್ ಇತ್ತು ಅಂತ ಅವಳು ಮಿಸ್ ಆಗಿಬಿಟ್ಲು. ತುಂಬ ಜನ ಬಂದಿಲ್ಲ ಆ್ಯಕ್ಚುಲಿ. ಎಷ್ಟೊಂದು ಜನ ನಮ್ಮ ಕಸಿನ್ಸೇ ನಾವು ಜಾಸ್ತಿ ಜನ ಆಗ್ಬಿಡ್ತೀವಿ. ಎಲ್ಲರೂ ತುಂಬ ಜನ ಬಂದಿಲ್ಲ. ವೀಕ್ ಡೇ ಬೇರೆ ಆಗಿಬಿಟ್ಟಿತ್ತಲ್ಲ, ಸೊ ಹಾಗಾಗಿ. ಸೊ ಊಟ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಯಾವಾಗ ಮಲ್ಕೊಂಡಿದ್ದೀನೋ ಅಂತ ಅನಿಸ್ತಿತ್ತು. ಬಟ್ ಅಮ್ಮ ಹೇಳಿದ್ರು ಇನ್ನೊಂದಿದೆ ಉಡಕ್ಕೆ ಹಾಕಬೇಕು, ಬೇಗ ಬೇಗ ಹೋಗಿ ಹಾಕ್ಸ್ಕೊಂಡು ಮತ್ತೆ ಸೀರೆ ಹಾಕ್ಸ್ಕೊಂಬನ್ನಿ ಅಂತ. ಸೊ ಅದೇ ನಗಾಡ್ತಾ ಇರೋದು ನನ್ನ ತಂಗಿ. ಏನು ಬ್ರೈನೇ ಓಡ್ತಾ ಇಲ್ಲ, ಉಡಕ್ಕೆ ಹಾಕ್ಸ್ಕೊಂಡ್ರೆ ಸೆರ್ಗಿಡ್ದು ಹೆಂಗೆ ಆಡ್ತಾಯಿದ್ದು. ಸೊ ಅದನ್ನು ಸ್ವಲ್ಪ ಜೋಕ್ ಮಾಡ್ಕೊಂಡೆಲ್ಲ ಆಡ್ತಾಯಿದ್ದು. ಸೊ ಇದೆಲ್ಲ ಆಗಿದ ತಕ್ಷಣ ಫಸ್ಟ್ ಮಲ್ಕೊಬಿಡ್ಬೇಕು, ಆ ಥರ ಟಯರ್ಡ್ ಆಗಿತ್ತು. ಸೊ ಫೈನಲಿ ಉಡಕ್ಕೆ ಎಲ್ಲ ಹಾಕ್ಸ್ಕೊಂಡಾಯ್ತು. ಹೋಗಿ ಫಸ್ಟ್ ಸೀರೆ ಚೇಂಜ್ ಮಾಡ್ಕೊಬರ್ಬೇಕು. ಸೊ 1 ತಿಂಗಳಿಂದನೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಶಾಪಿಂಗ್ ಹೋಗಿ ಹಂಗೂ ಎಲ್ಲ ಮಾಡ್ಕೊಂಬಂದ್ವಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಯಿತು. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಪೂಜೆಗೆ ಏನೇನು ಬೇಕು ಎಲ್ಲ ಮುಗಿಸ್ಕೊಂಡು ಮುಂಚೆನೇ ಸ್ವಲ್ಪ ಸಾಮಾನೆಲ್ಲ ನಮ್ಮ ಮನೇಲಿ ತಂದಿಟ್ಕೊಂಡಿದ್ವಿ, ಎಲ್ಲ ಮಾಡಿದ್ವಿ. ಫಂಕ್ಷನ್ ಟೈಮ್ ಅಂದರೆ ಹರಿಬರಿಲಿ ಏನಾದರೂ ಒಂದು ಆಗುತ್ತೆ, ಕಣ್ಮುಂದೆನೇ ಇದ್ರೂ ಕಾಣೋದಿಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ. ಟೆನ್ಷನ್ ಹಂಗಾಗಿರುತ್ತೆ. ಜನ ಎಲ್ಲ ಬರ್ತಿರ್ತಾರೆ, ಏನು ಮಾಡೋದು ಹಂಗೆಲ್ಲ ಆಗ್ಬಿಟ್ಟಿರುತ್ತೆ. ನಮ್ಮಮ್ಮ ಬ್ಲೌಸ್ ಪೀಸ್ ಎಲ್ಲ ಇಟ್ಕೊಂಬಂದಿದ್ದಾರೆ. ಅದು ಹುಡ್ಕೋ ಕೂತ್ಕೊಂಡಿದ್ವಿ. ಅದು ಎಷ್ಟೋ ಇಟ್ಕೊಂಡಿರೋದು ಫುಲ್ ನೆನಪಿದೆ, ಬಟ್ ಸಿಕ್ಕಿಲ್ಲ, ಹಂಗಾಗಿತ್ತು. ಮತ್ತೆ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ದು. ಯಾಕಂದರೆ ಅಷ್ಟು ಟಯರ್ಡ್ ಆಗಿರುತ್ತೆ. ಮತ್ತು ಆ ಫಂಕ್ಷನಲ್ಲಿ ಫುಲ್ ಇದಾಗ್ಬಿಟ್ಟಿರುತ್ತೆ. ಎಷ್ಟೇ ಇದು ಮಾಡಿದ್ರು ಈ ಥರ ಆಗದೇ ಇರುತ್ತೆ, ಏನಾದರೂ ಒಂದು ಆಗ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಾಯ್ತು ಆ್ಯಕ್ಚುಲಿ. ನಮ್ಮ ಕಡೆಯಿಂದ, ನಮ್ಮ ತಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತಕ್ಕ ಮಟ್ಟಿಗೆ ನಾವೆಲ್ಲ ಫಂಕ್ಷನ್ ಮಾಡ್ಕೊಂಡಿದ್ದೀವಿ. ತುಂಬ ಅಷ್ಟೊಂದು ಗ್ರ್ಯಾಂಡಾಗೂ ಅಲ್ಲ, ಅಷ್ಟೊಂದು ಸಿಂಪಲ್ ಆಗೋಲ್ಲ, ಎಷ್ಟಾಗುತ್ತೋ ಅಷ್ಟು ಮಟ್ಟಕ್ಕೆ ತುಂಬ ಚೆನ್ನಾಗಾಗಿದೆ. ಸೊ ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು. ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಇಂಟೀರಿಯರ್ ವರ್ಕ್ ಕೂಡ ನಾವು ಹೆಂಗೆ ಅಂದ್ಕೊಂಡಿದ್ವಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ದೇವ್ರ ಮನೆ ಮಾತ್ರ ಇನ್ನೊಂದು ಅರ್ಧ ಸ್ವಲ್ಪ ವರ್ಕ್ ಇತ್ತು, ಇನ್ನೂ ಸ್ವಲ್ಪ ಎಲ್ಲ ಮಾಡೋದು. ಅದೊಂದು ಎಂಡ್ ಮೂಮೆಂಟಲ್ಲಿ ಮಾಡೋಕ್ಕಾಗಿಲ್ಲ. ಡೀಪ್ ಕ್ಲೀನಿಂಗ್ ಬೇರೆ ಅರ್ಧಂಬರ್ಧ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಆಗ್ತಿರುತ್ತೆ, ನಾವು ಅಂದ್ಕೊಂಡಂಗೆ ಎಲ್ಲ ಬರೋಲ್ಲ. ಸೊ ಹೆಂಗೆ ಬರುತ್ತೆ ಹಂಗೆ ಹೋಗೋದು ಅಷ್ಟೇ. ಸೊ ಇನ್ನೇನು ಎಲ್ಲ ಆಗಿತ್ತು. ಸ್ವಲ್ಪ ಕಿಚನ್ ವರ್ಕ್ ಒಂದಷ್ಟು ಪೆಂಡಿಂಗ್ ಇತ್ತು ಅಷ್ಟೇ. ಸೊ ನನಗಂತೂ ಖುಷಿ ಇದೆ, ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೆಲ್ಲ. ಸೊ ಎಷ್ಟೊಂದು ಜನ ಈ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿದ್ರಿ ಗೊತ್ತು. ಪರ್ಸ್ನಲಾಗಿ ಕೂಡ ನನಗೆ ಮೆಸೇಜ್ ಕೂಡ ಮಾಡ್ತಾಯಿದ್ರಿ, ಬೇಗ ಬೇಗ ವಿಡಿಯೋ ಆಗಿ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತೆಲ್ಲ. ಸೊ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ, ಮತ್ತು ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ. ಸೊ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ.
ಸೊ ಆಲ್ರೆಡಿ ಇಯಾನ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ಹಂಗಿಂಗೂ ಮಲಗಿಸಿ ಬಂದಿತ್ತು. ಅಂದರೆ ವಾಕಿಂಗ್ ಮಾಡೋ ಟೈಮಲ್ಲಿ ಅವಳು ಮಲ್ಕೊಂಬಿಟ್ಟಿದ್ಲು ರಾಹುಲ್ ಜೊತೆನೆ. ಸೊ ಮಲ್ಕೊಂಡಿದ್ದಾಳಲ್ಲ ಅಂತ ನಾನೊಂದು ಖುಷಿಯಾಗಿದ್ದೆ. ಸರಿ ಇದೊಂದು ಕೆಲಸ ಇದೊಂದು ಮುಗಿದ್ಬಿಟ್ರೆ ಫಂಕ್ಷನ್ ಆಲ್ಮೋಸ್ಟ್ ಮುಗ್ದಂಗೆ ಅಂದ್ಕೊಂಡಿದ್ರೆ ಅವ್ಳು ಮಿಡ್ಲಲ್ಲಿ ಎದ್ಬಿಟ್ಲು. ಸೊ ಇವಾಗ ಆಲ್ರೆಡಿ ಉಡಕ್ಕೆ ಹಾಕಿದ್ಮೇಲೆ ಮತ್ತೆ ಹೊಸಲು ದಾಟಿ ಆಚೆ ಹೋಗಿ ತುಳಸಿ ಹತ್ರ ನಮಸ್ಕಾರ ಮಾಡಿ ಎಲ್ಲ ಬರಬೇಕು. ಅವಳು ಫುಲ್ ಜೋರಾಗಿ ಅಳ್ತಾ ಇದ್ದಾಳೆ. ನನಗೆ ಅವಳು ನಿದ್ದೆ ಬಂದರೆ ಮಾತ್ರ ನಾನೇ ಬೇಕು. ಯಾರು ಹೋದ್ರು ಏನು ಸಮಾಧಾನ ಮಾಡಿದ್ರು ಅವಳಂತೂ ಇದು ಮಾಡೋದಿಲ್ಲ. ಬೆಳಿಗ್ಗೆಯಿಂದ ತುಂಬ ಚೆನ್ನಾಗೆಲ್ಲ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರ್ತಾಳೆ. ಬಟ್ ನಿದ್ದೆ ಅಂತ ಬಂದಾಗ ಮಾತ್ರ ನಾನೇ ಬೇಕು ಹಿಡ್ಕೊಂಡು ಮಲ್ಕೋತಾಳೆ. ಸೊ ಅದೊಂದು ಅದಕ್ಕೆ ಬೇಗ ಬೇಗ ಓಡೋಗಿ ಅವಳಿಗೆ ಮತ್ತೆ ಪಕ್ಕದಲ್ಲೇ ಮಲ್ಕೋಬೇಕು ನಾನು. ಒಂದು ಖುಷಿ ಇದೆ, ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಸೊ ಹಾಗಾಗಿ ನನಗೆ ಟೈಮ್ ಸಿಕ್ತು ಪೂಜೆ ಎಲ್ಲ ಕುತ್ಕೊಂಡು ನೋಡೋದಕ್ಕೆ, ಹೋಮ ಎಲ್ಲ. ಸೊ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ ಎಷ್ಟು ಇಷ್ಟ ಆಗ್ತಿದೆ ಏನು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.